ಇನ್ನು ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಗೀತಮ್ಮ ಅವರು JMS ಮುಖಂಡರು ನಮ್ಮ ಜೊತೆ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಎಸ್, ಹೇಳಿ ಅಮ್ಮ, ನೀರಿನ ಸಮಸ್ಯೆ ಯಾವ ರೀತಿ ಇದೆ ನಿಮ್ಮ ಕಡೆ ಅಂತ? ಸರ್, ನಮ್ಮ ಕಡೆ ಕೂಡ ನೀರಿನ ಸಮಸ್ಯೆ ಆಗ್ತದೆ. ಕೆಲವು ಕಡೆ ಎಲ್ಲ ಕೂಡ ಬೋರ್ವೆಲ್ಗಳೆಲ್ಲ ಕೂಡ ಡ್ರೈ ಆಗ್ತಾ ಇದಾವೆ. ಆಗ್ಲೇನೆ ಶುರುವಾಗಿದೆ, ಇನ್ನು ಬೇಸಿಗೆ ಈಗ ಪ್ರಾರಂಭ ಆಗ್ತಾ ಇರೋಂಥದ್ದು. ಇನ್ನೊಂದು ಕಡೆ ಈಗ ಟ್ಯಾಂಕರ್ಗಳದ್ದು ಸಮಸ್ಯೆ ಆಗ್ತಾ ಇದೆ. ಈಗ ಸುಮಾರು HP ಬಂಕ್ಗಳಂತೂ ಕೂಡ ಸುಮಾರು ಬಂಕ್ಗಳು ಇವತ್ತು ಎರಡು ದಿವಸದಿಂದ ಕೋಲಾರದಲ್ಲಿ ಡ್ರೈ ಆಗಿದಾವೆ ಬಂಕ್ಗಳು. ಇವಾಗ ಒಂದು ಕಡೆ ಡೀಸೆಲ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ನೀವ್ ಹೇಳ್ದಂಗೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ನೀರಿನ ಸಮಸ್ಯೆ. ಬಹುಶಃ ಜನ ಬಹಳ ಸಂಕಷ್ಟಕ್ಕೆ ತುತ್ತಾಗುವಂತ ಪರಿಸ್ಥಿತಿ ಇನ್ನು ಕೆಲವೇ ದಿನಗಳಲ್ಲಂತೂ ಕೂಡ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಬಟ್ ಸರ್ಕಾರ ಪ್ರೀ ಪ್ಲಾನ್ ಇರ್ಬೇಕಾಯ್ತಲ್ಲ ಅಮ್ಮ? ಹೌದು ಸರ್, ಪ್ರತಿ ವರ್ಷ ಬೇಸಿಗೆ ಬರುತ್ತೆ. ಇದೊಂಥರ ಈಗೇನಂದ್ರೆ ಯುದ್ಧ ಆದ್ರೆ ಸಡನ್ಲಿ ಆಗ್ಬಿಡ್ತು, ನಾವು ಪ್ರಿಪೇರ್ ಇರಲಿಲ್ಲ ಅಂತ ಅಂದ್ಬಿಡ್ಬೋದು. ಬಟ್ ಬೇಸಿಗೆ ಅನ್ನೋದು ಪ್ರತಿ ವರ್ಷ ಬರುತ್ತಿರುತ್ತೆ, ಅದಕ್ಕಾಗಿ ಪ್ರೀ ಪ್ಲಾನ್ ಇರ್ಬೇಕಲ್ಲ ಸರ್ಕಾರ? ಖಂಡಿತ ಸರ್, ಅದು ಪ್ರೀ ಪ್ಲಾನ್ ಮಾಡ್ಬೇಕು ಮತ್ತು ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ಈ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಬಂದಂತ ಸಂದರ್ಭದಲ್ಲೇನೆ ಅದೇ ಜನ ಎಲ್ಲ ಕೇಳದ್ಮೇಲೆನೆ ನಾವ್ ಇದೆಲ್ಲ ಮಾಡ್ಬೇಕು ಅನ್ನೋದಾದ್ರೆ ಮಂತ್ರಿಗಳು ಯಾಕೆ, ಅಧಿಕಾರಿಗಳು ಯಾಕೆ, ಮತ್ತೆ ಡಿಪಾರ್ಟ್ಮೆಂಟ್ಗಳು ಯಾಕೆ ಬೇಕಾಗಿದೆ ಸರ್? ಮತ್ತೆ ಅವುಗಳಿಗೆಲ್ಲ ಅಷ್ಟು ಟ್ಯಾಕ್ಸ್ ನಾವು ಕಟ್ಟಿ ಈಗ ಅದರಲ್ಲಿ ಅವ್ರಿಗೆಲ್ಲ ಸಂಬಳ ಕೊಟ್ಟು ಯಾಕೆ ಇಡ್ಬೇಕು ಸರ್? ಹೌದಲ್ವಾ? ಅದೇ ಕೊನೆ ಕ್ಷಣದವರೆಗೂ ಕಾಯ್ತಾರೆ ಅಮ್ಮ ಅವರು, ಕೊನೆ ಕ್ಷಣದವರೆಗೂ ನೋಡ್ತಾರೆ. ಹೌದು ಸರ್, ಪ್ರತಿಯೊಂದಕ್ಕೂ ಕೂಡ ಬೀದಿಗೆ ಬರ್ಬೇಕು, ಹೋರಾಟ ಮಾಡ್ಬೇಕು, ಜನ ಕೇಳ್ಬೇಕು, ಮತ್ತೆ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡ ಮೇಲೆ ಮೀಡಿಯಾ ಇನ್ನೊಬ್ರು ಎಲ್ಲ ಮಾತಾಡಿದ್ದಾದ್ಮೇಲೆ ಮತ್ತೆ ಇವ್ರುಗಳು ಎಚ್ಚೆತ್ಕೊಳ್ಳೋದು ಅನ್ನೋಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಈ ಯುದ್ಧನೂ ಅಷ್ಟೇ, ಎಷ್ಟು ದಿವಸ ಆಯ್ತು ಸರ್ ಪ್ರಾರಂಭ ಆಗಿ? ಅಲ್ಲಿಂದ ಆಲ್ಟರ್ನೇಟ್ ಏನು ಅನ್ನೋಂತ ಒಂದು ಆಲೋಚನೆ ಮಾಡ್ಬೇಕಲ್ಲ, ವ್ಯವಸ್ಥೆ ಏನ್ ಮಾಡ್ಕೋಬೇಕು ಅಂತ ನೋಡ್ಬೇಕಲ್ಲ. ಇವತ್ತು ಅದಿಲ್ದೆ ಯಾರು ಬದುಕ್ಲಿಕ್ಕೆ ಆಗ್ತದೆ? ನೋಡ್ರಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂದ್ರೆ ಬಹಳ ಒಳ್ಳೆ ವಿಚಾರನ ಇವತ್ತು ನೀವು ತಗೊಂಡಿದ್ದೀರಿ ಸರ್. ಒಂದು, ಈಗ ನೀರು ಬೋರ್ವೆಲ್ ನೀರುಗಳ ಪ್ರಾಬ್ಲಮ್ ಆಯ್ತು, ಆಮೇಲೆ ಯಾರಿಗ ಹೋಗೋದು? ಟ್ಯಾಂಕರ್ಗಳಿಗೆ ನಾವು ಮೊರೆ ಹೋಗ್ತೀವಿ. ಈಗ ಟ್ಯಾಂಕರ್ಗಳಿಗೆ ಡೀಸೆಲ್ ಪೆಟ್ರೋಲ್ ಸಿಗೋದು ಕಷ್ಟ ಆಗ್ತಾ ಇದೆ, ತುಂಬಾ ಕಷ್ಟ ಇದೆ. ಈಗ ನಮ್ಮ ಕೋಲಾರದಲ್ಲಂತೂ ನಿನ್ನೆ ಗ್ಯಾಸ್ ಸಿಕ್ಕದೆ ಆಟೋಗಳೆಲ್ಲ ಫುಲ್ ಕ್ಯೂ ನಿಂತಿದ್ದಾವೆ. ಈಗ ಯಾವ ಗ್ಯಾಸ್ ಬಂಕ್ ಹತ್ರ ಆದ್ರೂ ನೋಡ್ರಿ ಕಿಲೋಮೀಟರ್ ಗಟ್ಲೆ ಆಟೋಗಳು ನಿಂತಿದ್ದಾವೆ. ಈಗ ಮನೆಗೆ ಹೋಟ್ಲ್ಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಏನಾಗ್ತದೆ ಪರಿಸ್ಥಿತಿ ಏನಂತದನ್ನ ಇವತ್ತು ಸರ್ಕಾರ ಊಹಿಸ್ಬೇಕು. ಮತ್ತು ಹಂಗಾಗಿ ಇಮಿಡಿಯೇಟ್ ಆಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ. ನಿಜಮ್ಮ, ಯಾಕಂತಂದ್ರೆ ಇವು ನೀರಾಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಏನಿದೆ ಇವೆಲ್ಲ ಬೇಸಿಕ್ ನೀಡ್, ಇವು ದಿನ ನಮ್ಗೆ ಬೇಕೇ ಬೇಕು. ಇದ್ರ ಕಡೆನೆ ಸರ್ಕಾರ ಗಮನ ಹರಿಸದೆ ಶಾಂತವಾಗಿ ಕೂತ್ಕೊಂಡ್ಬಿಟ್ರೆ ಜನರ ಪರದಾಟವನ್ನ ಪಡೆದೇ ಆಗ್ಬಿಡುತ್ತೆ. ಹಾಗಾದ್ರೆ ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ಗೀತಮ್ಮ ಅವರೇ, ಆರ್ ಮ್ಯಾಕ್ಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.